BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 9 ಹೆಪ್ಪುಗಟ್ಟುತ್ತಿಲ್ಲ ನಮ್ಮ ಮನೆಯ ಕೆನೆ ಹಾಲು MS ಶೇಖರ್ ಅವರು ಬರೆದಿರತಕ್ಕಂಥ ಈ ಅಧ್ಯಾಯದ ಕುರಿತು ಈಗಾಗಲೇ ಅವರ ಕೃತಿಕರ್ತೆಯ ಪರಿಚಯವನ್ನು, ಟಿಪ್ಪಣಿ ಭಾಗವನ್ನು, ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಚಾನಲಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು, ಇವತ್ತಿನ ಕ್ಲಾಸ್ನಲ್ಲಿ ಅದರ ಕೊನೆಯ ಘಟನೆ ಯಾವುದು ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ. ಹಾಗಾದರೆ ಇದೇ ರೀತಿಯ ಡಿಗ್ರಿ ವಿಡಿಯೋಗಳನ್ನ ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗಳಿಗೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ, ಈ ನಮ್ಮ ಪ್ರಯತ್ನ ನಿಮಗೆ ಯೂಸ್ ಆಗ್ತಿದ್ರೆ ತಪ್ಪದೆ ಲೈಕ್ ಮತ್ತು ಕಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ 1, ಹೆಪ್ಪುಗಟ್ಟುತ್ತಿಲ್ಲ ನಮ್ಮ ಮನೆಯ ಕೆನೆ ಹಾಲು ಕವನದ ಕರ್ತೆ ಯಾರು? ಉತ್ತರ MS ಶೇಖರ್. ಪ್ರಶ್ನೆ ನಂಬರ್ 2, ಹೆಪ್ಪುಗಟ್ಟುತ್ತಿಲ್ಲ ನಮ್ಮ ಮನೆಯ ಕೆನೆ ಹಾಲು ಕವನದ ತಿರುಳೇನು? ಉತ್ತರ 70-80ರ ದಶಕಗಳಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ದಲಿತ ಸಂಘಟನೆ ಅನಂತರ ವಿಘಟನೆಗೊಂಡ ಬಗೆ ಹಾಗೂ ಪರಿಣಾಮಗಳನ್ನು ಪ್ರತಿಪಾದಿಸುವುದು. ಪ್ರಶ್ನೆ ನಂಬರ್ 3, ಹೆಪ್ಪುಗಟ್ಟಿದ ಕೆನೆ ಹಾಲು ಅಥವಾ ಒಡೆದ ಕೆನೆ ಹಾಲು ಯಾವುದರ ಸಂಕೇತ? ಉತ್ತರ ದಲಿತ ಸಂಘಟನೆ ವಿಘಟನೆಗೊಂಡದರ ಸಂಕೇತ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 4, 70-80ರ ದಶಕದಲ್ಲಿ ಕೆನೆ ಹಾಲು ಹೆಪ್ಪುಗಟ್ಟಿತು ಎಂಬುದರ ಸಂಕೇತವೇನು? ಉತ್ತರ 70-80ರ ದಶಕಗಳ ದಲಿತ ಸಂಘಟನೆ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಎಂಬುದಾದರ ಸಂಕೇತ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 5, 70-80ರ ದಶಕದ ಹಿಂಡು ರಾಸುಗಳು ಯಾರು? ಉತ್ತರ ಮೇಲ್ವರ್ಗದ ಆಮಿಷಕ್ಕೆ ಬಲಿಬಿದ್ದ ದಲಿತ ಸಂಘಟನಾಕಾರರು. ಪ್ರಶ್ನೆ ನಂಬರ್ 6, ಮೇಲ್ವರ್ಗ ಜನ ಯಾರು? ಉತ್ತರ ಗಡ್ಡದಾರಿಗಳು, ಜಬ್ಬದಾರಿಗಳು, ಕಾವಿದಾರಿಗಳು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 7, ಅದರಿ ದನಗಳ ತೀಟೆಯಾಟಕ್ಕೆ ಜೋಡಿಯಾದ ರಾಸುಗಳಾವುವು? ಉತ್ತರ 70-80ರ ದಶಕಗಳ ನಂತರ ದಲಿತ ಸಂಘಟನಾಕಾರ ರಾಸುಗಳು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 8, ಮೇಳೆ ಹಾಲಿನಲ್ಲಿ ಹಿಂಡಿದ ಹುಳಿ ಯಾವುದು? ಉತ್ತರ ಲೆಫ್ಟ್ ಟು ರೈಟಿನ ಹುಳಿ. ಪ್ರಶ್ನೆ ನಂಬರ್ 9, ಮುದಿ ಎತ್ತುಗಳಾರು? ಉತ್ತರ ಮೇಲ್ವರ್ಗದ ಪ್ರಮುಖರು. ಪ್ರಶ್ನೆ ನಂಬರ್ 10, ಪಡ್ಡೆ ಗೂಳಿಗಳಾರು? ಉತ್ತರ ಮೇಲ್ವರ್ಗದ ಹುಡುಗರು ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳಾಗಿದ್ದವು. ಮತ್ತು ಇದೇ ರೀತಿಯ ಮುಂದಿನ ಎಲ್ಲ ಅಧ್ಯಾಯಗಳನ್ನ ಚಾನಲಲ್ಲಿ ಚರ್ಚೆ ಮಾಡಲಾಗಿದ್ದು, ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಇದೇ ರೀತಿ ಮುಂದಿನ ಕ್ಲಾಸ್ನೆಲ್ಲ ತಪ್ಪದೆ ವೀಕ್ಷಿಸಿ ಯೂಸ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.